ಸಾರಿಗೆ ನೌಕರರು ಏನು ಹೆಜ್ಜೆನ ಇಡ್ತಾರೆ, ಸರ್ಕಾರ ಹೆಂಗೆ ಇದನ್ನು ಮ್ಯಾನೇಜ್ ಮಾಡುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನಾವು ಈಗಷ್ಟೇ ಕೊಡ್ತಾ ಇದ್ವಿ ನಿಮಗೆ. ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಸರ್ಕಾರ ಏನೇನು ಚಿಂತನೆಗಳನ್ನು ಮಾಡ್ತಾ ಇದೆ ಅಂತ. ಸೈಡ್ ಎಫೆಕ್ಟ್ಸ್ ನೇರವಾಗಿ ಜನರಿಗೆ ತಟ್ಟುತ್ತೆ. ನಾಳೆ ಪ್ರಮುಖವಾಗಿ ಎದ್ದಿರುವಂತಹ ಪ್ರಶ್ನೆ, ಬಸ್ ಸೇವೆ ಸಿಗುತ್ತಾ ಇಲ್ವಾ, ನಾವು ಬಸ್ಸಲ್ಲಿ ಹೋಗ್ಬೋದಾ ಇಲ್ವಾ, ಬಸ್ ಪ್ರಯಾಣಿಕರಿಗೆ ತೊಂದರೆ ಆಗೋದು ಫಿಕ್ಸ್. ಸಿಎಂ ಸಭೆಯಲ್ಲಿ ಬಸ್ ಬಂದ್ನ ಭವಿಷ್ಯ ಅವಲಂಬಿತವಾಗಿದೆ. ಆ 30 ನಿಮಿಷದ ಸಮಯವನ್ನು ಕೊಟ್ಟಿದ್ದಾರಲ್ಲ, ಅದರಲ್ಲೇ ಎಲ್ಲ ಡಿಸೈಡ್ ಆಗುತ್ತೆ. 23,000 ಬಸ್ಗಳು ರಸ್ತೆಗೆ ಒಂದು ವೇಳೆ ಸಂಧಾನ ಸಭೆ ವಿಫಲವಾದ್ರೆ ಇಳಿಯೋದು ಡೌಟ್. ಎಸ್ಮಾ ಅಸ್ತ್ರಕ್ಕೂ ಕೂಡ ಎಸೆನ್ಷಿಯಲ್ ಸರ್ವಿಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಇದೆಯಲ್ಲ, ಅದಕ್ಕೂ ಕೇರ್ ತೆಗಿತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನೀವು ಎಸ್ಮಾ ಆದರೂ ಹಾಕೊಳ್ಳಿ, ಏನಾದರೂ ಹಾಕೊಳ್ಳಿ, ನಮ್ಮನ್ನು ಅದರಲ್ಲಿ ಹತ್ತಿಕ್ಕೋದಕ್ಕಾಗಲ್ಲ, ನಾವು ಪರವಾಗಿಲ್ಲ. ಒಂದಷ್ಟು ಜನನೇ ಕೆಲಸ ಕಳ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ 2021ರಲ್ಲಿ, ನಾವು ಈ ಸಲ ಕೂಡ ಕೆಲಸ ಕಳ್ಕೊಳ್ಳೋದಕ್ಕೆ ರೆಡಿ ಇದೀವಿ ಅಂತ. ಆ ಹಂತಕ್ಕೆ, ಆ ಮನಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಜನ. ಅಂದರೆ ಸಾರಿಗೆ ನೌಕರರು ಹೆಂಗೆ ಹೇಳ್ತಿದ್ದಾರೆ ಅಂದರೆ, ನಮಗೆ ನಂಬಿಕೆ ದ್ರೋಹ ಆಗ್ಬಿಟ್ಟಿದೆ, ವಿಶ್ವಾಸ ದ್ರೋಹ ಆಗ್ಬಿಟ್ಟಿದೆ ಸರ್ಕಾರದಿಂದ ಅನ್ನೋದು. ಸೊ ಬಸ್ ಬಂದ್ ಗ್ಯಾರಂಟಿ, ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ, ಸರ್ಕಾರ ಇದನ್ನು ಹೆಂಗೆ ಫಿಕ್ಸ್ ಮಾಡುತ್ತೆ, ಸರ್ಕಾರಕ್ಕಿರುವಂತಹ ಮೇಜರ್ ಸವಾಲುಗಳು ಏನು, ಬೆಟ್ಟದಂತಹ ಸಮಸ್ಯೆ ಸರ್ಕಾರದ ಮುಂದಿದೆ, ವಿಪರೀತ ಇಕ್ಕಟ್ಟಿನ ಪರಿಸ್ಥಿತಿ. ಯಾಕಂದರೆ ನಾವು ಹೇಳಿದ್ವಿ, AICC ನಾಯಕ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ನಾಳೆ. ಅವ್ರು ಬರ್ತಾರದು ಏನಕ್ಕೆ, ಎಲ್ಲ ವ್ಯವಸ್ಥೆ ಸರಿ ಇಲ್ಲ ಕೇಂದ್ರದ್ದು ಅಂತ ಹೋರಾಟ ಮಾಡೋದಕ್ಕೆ, ಎಲೆಕ್ಷನ್ ಕಮಿಷನ್ ವಿರುದ್ಧ. ಇಲ್ಲೇ ಇವ್ರು ಕಾರ್ಮಿಕರು ಹೋರಾಟ ಮಾಡ್ತಿದ್ದಾರೆ ಅಂದರೆ ಹೆಂಗದು ಮೆಸೇಜ್ ಹೋಗುತ್ತೆ. ಆಮೇಲೆ ಜನ ಚೀತು ಅಂತ ಉಗ್ಗಿಯಲ್ವಾ, ಯಾಕಂದರೆ ಶಕ್ತಿ ಯೋಜನೆ ಬಗ್ಗೆ ಎಷ್ಟೆಲ್ಲ ಬೋಸ್ಟ್ ಮಾಡ್ಕೊಳ್ತಾ ಇತ್ತು ಸರ್ಕಾರ ಅಂತ. ಸೊ ಬಂತು ನೋಡಿ ಡೀಟೇಲ್ಸು. 23,000 ಬಸ್ಗಳು ರಸ್ತೆಗಿಳಿಯೋದು ಡೌಟು. ಇದು KSRTC ಮತ್ತು BMTC ಎರಡೂ ಬಸ್ಗಳು 4 ಸಾರಿಗೆ ನಿಗಮಗಳನ್ನು ಸೇರಿಸಿ ಕೊಡ್ತಾ ಇರುವಂತಹ ನಂಬರ್ಸು. ಅದರಲ್ಲಿ BMTC ಬೆಂಗಳೂರು ವ್ಯಾಪ್ತಿಯಲ್ಲಿ 7,000 ಬಸ್ಗಳನ್ನು ಓಡಿಸುತ್ತೆ. ಒಂದೊಂದು ರೂಟಿಗೆ ಏನಿಲ್ಲ ಅಂದರೂ 10 ರಿಂದ 12 ಬಸ್ಗಳನ್ನು ಬಿಡ್ತಾರೆ. ಆಮೇಲೆ KSRTC ಜಿಲ್ಲೆಗಳ ಕನೆಕ್ಟಿವಿಟಿ ಭಾಗವಾಗಿ 8,000 ಬಸ್ಗಳು ಓಡಾಡುತ್ತೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಬಸ್ ಸೇವೆ ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಸಾರ್ವಜನಿಕರಿಗೆ ಬಸ್ ವ್ಯವಸ್ಥೆಯಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆ ಬಹಳ ದೊಡ್ಡದಾಗಿದೆ. 2021ರ ಹೋರಾಟ ನೋಡಿದವ್ರಿಗೆ ಗೊತ್ತಿರುತ್ತೆ ಅದರಲ್ಲಿ ಎಷ್ಟು ಸಮಸ್ಯೆ ಆಗಿತ್ತು ಅಂತ. ಎಲ್ಲ ಮೇಜರ್ಲಿ ಹಿಟ್ ಆಗಿದ್ದು ಯಾರಿಗೆ, ಲೋವರ್ ಮಿಡ್ಲ್ ಕ್ಲಾಸ್ ಜನಕ್ಕೆ, ತುತ್ತಿನ ಚೀಲ ತುಂಬಿಸ್ಕೊಳ್ಳೋದಕ್ಕೆ ಹೋದವರಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ ವಿಪರೀತವಾಗಿ ಸಮಸ್ಯೆ ಆಗಿತ್ತು. ಮತ್ತು ಈಗ ಶಕ್ತಿ ಯೋಜನೆ ಬಂದಮೇಲಂತೂ ಹೆಣ್ಮಕ್ಳು ದುಡ್ಡನ್ನು ಕ್ಯಾರಿನೇ ಮಾಡ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಾಘು, ಈಗ ಎಸ್ಮಾ ಎಸೆನ್ಷಿಯಲ್ ಸರ್ವಿಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಹಾಕೋದಕ್ಕೆ ಸರ್ಕಾರದ ಬಳಿ ಆಯ್ಕೆ ಇದೆ. ಈ ಸಲ ಅದನ್ನ ಪ್ರಯೋಗ ಮಾಡುತ್ತಾ ಅಂತ, ಯಾಕಂದ್ರೆ 2021 ನಮ್ಗೆ ಚೆನ್ನಾಗಿ ನೆನಪಿದೆ, ಸುಮಾರು ಜನ ಸಾರಿಗೆ ನೌಕರರು ಕೆಲಸ ಕಳ್ಕೊಂಡಿದ್ದೆ ಈ ವಿಚಾರವಾಗಿ. ಮಮತಾ, ಈಗಾಗಲೇ ಯಾವಾಗ ಮುಷ್ಕರಕ್ಕೆ ನೌಕರರು ಕರೆಯನ್ನ ಕೊಟ್ಟರು, ಅದಾದ 2 ದಿನಕ್ಕೆ ಎಸ್ಮಾವನ್ನ ಜಾರಿ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತು, ಸಾರಿಗೆ ಇಲಾಖೆ ಮಾಡ್ತು. ಅಂದ್ರೆ ಬಹಳ ಪ್ರಮುಖವಾಗಿದೆ. ಎಸೆನ್ಷಿಯಲ್ ಸರ್ವಿಸ್ ಆಗಿರುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಎಸ್ಮಾವನ್ನ ಜಾರಿ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಇದನ್ನ ವಿರೋಧಿಸಿ ಏನಾದರೂ ಮುಷ್ಕರಕ್ಕೆ ಮುಂದಾದ್ರೆ ನಿಮ್ಮ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ತೇವೆ ಎನ್ನುವಂತ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಅದಾದ ಬಳಿಕವೂ ಕೂಡ ನಾವು ಯಾವುದೇ ಕಾರಣಕ್ಕೂ ನೀವು ಎಂಥದ್ದೇ ಎಸ್ಮಾಗಳನ್ನ ಜಾರಿ ಮಾಡಿ ಏನೇ ಎಚ್ಚರಿಕೆಗಳನ್ನ ಕೊಟ್ಟರೂ ಕೂಡ ನಾವು ಜಗ್ಗೋದಿಲ್ಲ. ಕಾರಣ ಇಷ್ಟೇ, ನಮ್ಮ ಬೇಡಿಕೆಗಳು ಬಹಳ ಕ್ಲಿಯರ್ ಆಗಿದೆ, ನಮಗೆ ಅನ್ಯಾಯ ಆಗಿದೆ ಎನ್ನುವಂತಹ ಒಂದಷ್ಟು ವಾದವನ್ನು ಸರ್ಕಾರದ ಮುಂದೆ ಇಟ್ಟು ಎಸ್ಮಾವನ್ನು ಕೂಡ ಅದಕ್ಕೂ ಕೂಡ ಎದುರದ ರೀತಿಯಲ್ಲಿ ಈಗ ಹೋರಾಟವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಇವತ್ತಿನ ಸಭೆಯಲ್ಲಿ ಇದು ಬಹಳ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಸಭೆಯಲ್ಲಿ ಕೂಡ ಇದರ ವಿಚಾರವಾಗಿ ಒಂದಷ್ಟು ಮಾತುಕತೆಗಳೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇದೆ. ಸಿಎಂನ ಮುಂದೆ ಈ ವಿಚಾರವನ್ನ ಬಹಿರಂಗವಾಗಿ ಒಂದೊಮ್ಮೆ ಸಿಎಂ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಒಪ್ಪಿಗೆಯನ್ನ ಸೂಚಿಸದೇ ಇದ್ದಂತ ಸಂದರ್ಭದಲ್ಲಿ ಇದನ್ನ ನೇರವಾಗಿ ಅವರ ಮುಂದೆ ಅದನ್ನ ಪ್ರಸ್ತಾಪ ಮಾಡಿ ನೇರವಾಗಿ ಮುಷ್ಕರಕ್ಕೆ ಇಳಿಯಬೇಕು ಅನ್ನುವಂತ ಚಿಂತನೆಯಲ್ಲಿ ಸದ್ಯ ಜಂಟಿ ಕ್ರಿಯಾ ಸಮಿತಿ ಇದೆ. ಸೊ ಅದೇ ಕಾರಣಕ್ಕಾಗಿ ಇವತ್ತಿನ ಸಭೆ ಏನಿದೆ ಅದು ಬಹಳ ಐವಲ್ಟೆ ಸಭೆ ಆಗುತ್ತೆ. ಒಂದೊಮ್ಮೆ ಮುಷ್ಕರ ಆರಂಭ ಆಗಿದ್ರೆ ಇಡೀ ರಾಜ್ಯದ ಒಂದು ಪರಿಸ್ಥಿತಿ ಆದ್ರೆ ಬೆಂಗಳೂರನ್ನ ಮೇಂಟೈನ್ ಮಾಡುವಂತದ್ದೇ ಬಹಳ ದೊಡ್ಡ ಸವಾಲಾಗುತ್ತೆ. ಸರ್ಕಾರ ಇದನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ, ಜೊತೆಗೆ ಇದನ್ನ ಮಾನಿಟರಿಂಗ್ ಹೇಗೆ ಮಾಡಬೇಕು ಅನ್ನುವಂಥದ್ರಲ್ಲೂ ಕೂಡ ಸಾಕಷ್ಟು ಸವಾಲಿದೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಭೆ ಏನಿದೆ ಬಹಳ ಹೈ ವೋಲ್ಟೇಜ್ ಆಗುತ್ತೆ. ಒಂದೊಮ್ಮೆ ಸರ್ಕಾರ ಒಪ್ಪಿದ್ರು ಅಥವಾ ಒಪ್ಪದೇ ಇದ್ರೂ ಕೂಡ ಸವಾಲುಗಳು ಕಣ್ಮುಂದೆ ಬೆಟ್ಟದಂತೆ ಇರುವಂತದ್ದು. ಸರ್ಕಾರ ಇದನ್ನು ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಿದೆ ಮಮತಾ.